ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರರಾದಂತಹ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣ ಅವರ ಮೊದಲ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಇವೆಲ್ಲದರ ನಡುವೆ ಸೌಜನ್ಯ ಹೋರಾಟಗಾರರೇ ಕೆಂಗಣ್ಣಿಗೆ ಕಾರಣವಾಗಿದ್ದಂತಹ ಪುನೀತ್ ಕೆರೆಹಳ್ಳಿ ಜೊತೆ ಸುಹಾಸ್ ಶೆಟ್ಟಿ ಕೂಡ ಇದ್ರು ಎನ್ನುವಂತಹ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇದೆ. ಮಾತ್ರವಲ್ಲ, ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಆಗ್ತಾ ಇದೆ. ಮಂಗಳೂರಿನಲ್ಲಿ ನಡೆದಿದ್ದಂತಹ ಸುಹಾಸ್ ಹತ್ಯೆ ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರರಾದಂತಹ ಮಾಜಿ ಪೊಲೀಸ್ ಅಧಿಕಾರಿ ಗಿರೀಶ್ ಮಠಣ್ಣ ಅವರ ಮೊದಲ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ಅವರು ನೀಡಿದ ಹೇಳಿಕೆಯ ವಿರುದ್ಧ ಗಿರೀಶ್ ಮಠಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಅಶೋಕ್ ಅವರು ಹೇಳ್ತಾ ಇದ್ದರು, ಮಂಗಳೂರಲ್ಲಿ ಇಂತಹ ಹತ್ಯೆಗಳು ನಡೆದರೆ ಆ ಆರೋಪ ಕೃತ್ಯ ಮಾಡಲಿಕ್ಕೆ ಒಂದು ಸಂಘ ಇರುತ್ತೆ, ಆದರೆ ಅರೆಸ್ಟ್ ಆಗೋಕ್ಕೆ ಬೇರೆಯೇ ಸಂಘ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದನ್ನು ವಿಡಿಯೋದಲ್ಲಿ ನೋಡ್ಬೋದು. ಸೊ ಆ ಒಂದು ಮಾತಿಗೆ ಪ್ರತಿಕ್ರಿಯೆ ಎಂಬಂತೆ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ. ಹೌದು, ಎರಡು ಟೀಮ್ ಇದೆ. ಅರೆಸ್ಟ್ ಆಗೋಕ್ಕೆ ಬೇರೆ, ಹತ್ಯೆ ಮಾಡೋಕ್ಕೆ ಬೇರೆ. ಕೊಲೆ ಮಾಡಿದವರನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸರು ತಂಡ ರಚನೆ ಮಾಡ್ತಾರೆ. ಚಾಮರಾಜಪೇಟೆಯಲ್ಲಿ ಯಾವನೋ ಮೆಂಟಲ್ ಪೇಷಂಟನ್ನು ತಂದು ನಿಲ್ಲಿಸಿಬಿಟ್ರು. ನೀವು ಗೃಹ ಸಚಿವರಾಗಿದ್ದಾಗ ನಕಲಿ ದೇವಮಾನವ ಕುಟುಂಬ ಮಾಡಿದ ಸೌಜನ್ಯ ಅತ್ಯಾಚಾರಿ ಕೊಲೆ ಘಟುಕರನ್ನು ರಕ್ಷಣೆ ಮಾಡಲು ನೀವು ಈಗ ಹೇಳಿರುವ ಮಾತನ್ನೇ ಕುತಂತ್ರವನ್ನೇ ಅಲ್ವಾ ನಿಮ್ಮ ಪೊಲೀಸರು ಮಾಡಿದ್ದು ಮಿಸ್ಟರ್ ಅಶೋಕ್. ನೀವೊಂದು ಹಾಕಿದ ರಸ್ತೆಯಲ್ಲಿ ಇಂದಿನ ಪೊಲೀಸರು ನಡೀತಾ ಇದ್ದಾರೆ. ಮಿಸ್ಟರ್ ಅಶೋಕ್, ಶೇಮ್ ಫಾರ್ ಯು. ಅಂದರೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಅಶೋಕ್ ನೀಡಿದಂತಹ ಹೇಳಿಕೆಗೆ ತದ್ವಿರುದ್ಧವಾದಂತಹ ಹೇಳಿಕೆಯನ್ನು ಗಿರೀಶ್ ಮಠಣ್ಣ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಅಂದರೆ ಅಶೋಕ್ ಅವರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ನಾಟಕ ನಡೆಯುತ್ತೆ. ಅಂದರೆ ಒಂದು ಅಪರಾಧ ಕೃತ್ಯ ನಡೆದರೆ ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ಯಾರನ್ನೋ ಇಲ್ಲಿ ಬಂದು ಬಲಿ ಕೊಡಲಾಗುತ್ತೆ ಎನ್ನುವಂತಹ ಮಾತನ್ನು ಹೇಳಿದಂತಹ ಸಂದರ್ಭದಲ್ಲಿ ನೀವು ಗೃಹ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಇದೇ ಕೃತ್ಯವನ್ನು ಮಾಡಿದ್ದೀರಾ, ಇದೇ ರೀತಿ ಪೊಲೀಸರಿಗೆ ಬೆಂಬಲವನ್ನು ಕೊಟ್ಟಿದ್ದೀರಾ. ಸೊ ಅದರಿಂದಾಗಿ ಆ ಒಂದು ದಾರಿಯಲ್ಲಿ ಇವತ್ತು ಪೊಲೀಸರು ನಡೀತಾ ಇದ್ದಾರೆ ಅನ್ನುವಂತಹ ಟಾಕನ್ನು ಆಡಿದ್ದಾರೆ. ಸೊ ಗಿರೀಶ್ ಮಠಣ್ಣವರ ಪ್ರತಿಕ್ರಿಯೆ ಹಾಗೇ ಇದ್ದರೆ, ಇನ್ನೊಂದು ಕಡೆ ಸುಹಾಸ್ ಅವರ ಜೊತೆ ಪುನೀತ್ ಕೆರೆಹಳ್ಳಿ ಓಡಾಡ್ತಾ ಇರುವಂತಹ ವಿಡಿಯೋ ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇವೆಲ್ಲದರ ನಡುವೆ ಸೌಜನ್ಯ ಹೋರಾಟಗಾರರೇ ಕೆಂಗಣ್ಣಿಗೆ ಕಾರಣವಾಗಿದ್ದಂತಹ ಪುನೀತ್ ಕೆರೆಹಳ್ಳಿ ಜೊತೆ ಸುಹಾಸ್ ಶೆಟ್ಟಿ ಕೂಡ ಇದ್ರು ಎನ್ನುವಂತಹ ಮಾಹಿತಿ ಕೂಡ ಹೊರಗಡೆ ಬರ್ತಾ ಇದೆ. ಮಾತ್ರವಲ್ಲ, ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಆಗ್ತಾ ಇದೆ. ಇನ್ನು ಶಾಸಕ ಸ್ಥಾನಕ್ಕೆ ಹರೀಶ್ ಪೂಂಜಾ ಅವರಿಗೆ ಕಂಟಕ ಎದುರಾಗುತ್ತೆ ಅನ್ನೋದು ಮಾತ್ರ ಅಲ್ಲ, ಕಂಟಕ ಎದುರಾಗಿದೆ. ಸೊ ಅದರಿಂದಾಗಿ ಹೋದಲೆಲ್ಲ ಬಂದಲೆಲ್ಲ ಮುಸಲ್ಮಾನರನ್ನು ಬೈಯುವ ಕೃತ್ಯದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ಬೆಳ್ತಂಗಡಿ ಶಾಸಕರ ಆ ಒಂದು ಶಾಸಕತ್ವದ ಮೇಲೆ ಏನು ಪ್ರಶ್ನೆ ಬಂದಿದೆ, ನಂತರ ಅವರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಮುಸಲ್ಮಾನರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪಗಳನ್ನೇ ಮಾಡ್ತಾ ಇದ್ದಾರೆ. ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಕೂಡ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ. ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ವೇದಿಕೆಯಲ್ಲಿಯೇ ಗ್ರಾಮದ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೆಕ್ಕಾರಿನ ಕಂಟ್ರಿ ಬ್ಯಾರಿಗಳು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಹಾಕಿದ ಟ್ಯೂಬ್ಲೈಟನ್ನು ಹೊಡೆದು ಹಾಕ್ತಾರೆ, ಡೀಸೆಲ್ ಕದೀತಾರೆ ಅಂತ ಊರಿನ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಮತ್ತು ಕೋಮು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ ಘಟನೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ವೇದಿಕೆಯಲ್ಲಿ ನಡೆದಿದೆ. ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಮುಸ್ಲಿಮರು ವಾಸವಿರುವ ತೆಕ್ಕಾರು ಗ್ರಾಮದ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ವೇದಿಕೆಯಲ್ಲಿಯೇ ಮುಸ್ಲಿಮರ ವಿರುದ್ಧ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ನಾಲಗೆಯನ್ನು ಹರಿಯಬಿಟ್ಟಿದ್ದಾರೆ. ನೀವು ಅಂದರೆ ಹಿಂದೂಗಳು ಈ ತೆಕ್ಕಾರಿನಲ್ಲಿ ಇರುವುದು 150 ಮನೆಗಳು, 1200 ಕುಟುಂಬಗಳಿರುವುದು ಮುಸ್ಲಿಮರದ್ದು. ಇನ್ನೂ ಒಂದು 10 ವರ್ಷ ಕಳೆದರೆ 1200 ಇರುವ ಮುಸ್ಲಿಂ ಮನೆಗಳು 600ಕ್ಕೆ ಅಂತೂ ಖಂಡಿತ ಇಳಿಯುವುದಿಲ್ಲ. 5000 ಇದ್ದರೆ ಅದು 10,000 ಆಗುತ್ತೆ ಅಂತ ಹೇಳುವ ಮೂಲಕ ಸ್ಥಳೀಯ ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವ ಮೂಲಕ ಗ್ರಾಮದ ಸಾಮರಸ್ಯವನ್ನು ಕೆಡಲು ಹರೀಶ್ ಪೂಂಜಾ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ತೆಕ್ಕಾರು ಗ್ರಾಮದ ಮುಸ್ಲಿಮರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಮುಸ್ಲಿಮರ ನಡುವೆ 70ರಿಂದ 74 ಜಾತಿಗಳಿವೆಂಬ ಗಂಭೀರ ಆರೋಪ ಮಾಡಿರುವ ಶಾಸಕರು ಜಾತಿ ವೈಷಮ್ಯವನ್ನು ಹುಟ್ಟುಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಗೃಹ ಸಚಿವರು ಜಿಲ್ಲೆಗೆ ಆಗಮಿಸಿ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಉನ್ನತ ಅಧಿಕಾರಿಗಳ ಸಭೆ ನಡೆಸಿ ಹೋದರೂ ಪ್ರಚೋದನಕಾರಿ ಭಾಷಣಗಳಿಗೆ ಯಾವುದೇ ಕಡಿವಾಣ ಹಾಕಲು ಇಲ್ಲಿನ ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ಲ.
ಇನ್ನು ಮುಂದೆ ಯಾವುದೇ ಪ್ರಚೋದನಕಾರಿ ಭಾಷಣಗಳಿಗೆ ಅವಕಾಶ ಇಲ್ಲ. ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಸ್ಥಾಪಿಸಿ ಉದ್ರೇಕಕಾರಿ ಭಾಷಣ ಮಾಡುವವರನ್ನು ಹದ್ದುಬಸ್ತಿನಲ್ಲಿ ಇಡುತ್ತೇವೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟ ತಾಸುಗಳಲ್ಲೇ ಬೆಳ್ತಂಗಡಿಯ ಶಾಸಕ ಯಾವುದೇ ಕಾನೂನಿನ ಭಯ ಇಲ್ಲದೆ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಭಾಷಣವನ್ನು ಬ್ರಹ್ಮ ಕಲಶೋತ್ಸವ ವೇದಿಕೆಯಲ್ಲಿಯೇ ನೀಡ್ತಾರೆ. ಸೊ ಆ ಒಂದು ವಿಡಿಯೋವನ್ನು ನೋಡೋಣ. ಸಂಖ್ಯೆ ಒಂತೆ ಅಂಡ್ಲ ನಿಖಿಲ್ ಜನಸಾಗರ ಇಪ್ಪುನಂಚಿತ್ನ ಗ್ರಾಮದ ಲೆಕ್ಕ ಹಿಂದೂ ಸಮಾಜಗೆ ಮೂಲಿಪ್ಪುನಂಚಿತ್ನ ಕಂತ್ರಿ ಬ್ಯಾರ್ಲ್ ನಾಲ್ ಟ್ಯೂಬ್ ಲೈಟ್ ಪುಡತ್ತುಂಡಲ ಏಲ ತೆಕ್ಕಾರ್ದಾಕಲೆ ಎದೆಗುಂಡಿಜೇರಿ ನಮ್ಮ ಜವನಿಯರು ಬಂಡೇರಿ ಅಣ್ಣ ದಿನ ಬೋಲ್ಪಾನಾಗ ಬತ್ತದ ತೆಕ್ಕಾರದ ಕಂಟ್ರಿ ಬ್ಯಾರ್ಲ್ ಟ್ಯೂಬ್ ಬಡತಂದುಲ್ಲೇರು ಡೀಸೆಲ್ ಕಂಡಂದುಲ್ಲೇರು ಯಾ ಬಂಡ ನಿಖಿಲ್ ದಾಲ ಮಂಡ್ಯ ಚಾನಲ್ ಪೊರ್ಚಿ ಬ್ರಹ್ಮ ಕಲಶ ಎಲ್ಲಂಜಿ ದೊಡ್ಡಕಲ ಶಾಪ್ ನೇಡು ತುಂಬು ಐಟ್ ಏರಾಲ್ನವ್ರಿ ಟಿಪಿ ಪೊಡ್ತಾನೆ ಓಲಾಲ್ನ ಗೊತ್ತಾಪುಂಡು ದೇವ್ರ ಗೋಪಾಲಕೃಷ್ಣ ದೇವರು ದಾದಾನ ಓಲಾಲ್ನ ತೊಜ್ಪಾವೇರ ಅಂಚೆ ನಿಖಿಲ್ದ ಗಡಿಬೇಡಿ ಮಲ್ಪೆರ ಪೋರ್ಚಿಂದ ಬಂಡ ದಯ ಬಂಡ ನಿಖಿಲಿಗೊಂದು ಗೊತ್ತಿಪ್ಪಡು ನಮ್ಮ ದೇವಸ್ಥಾನದ ನಮ್ಮ ಮಲ್ಲ ತಪ್ಪು ಒಂದು ಕೆಂಡ ನಮ್ಮ ಮಾತೆರೆಲ್ಲ ಸೌಹಾರ್ದತೆ ಇಟ್ಕೊನೆ ತುಪ್ಪು ಒಂದು ಮಲ್ಲ ತಪ್ಪು ನಮ್ಮ ದಾಯ ಪೋದು ಕೊರಡಿತ್ತು ಪಲ್ಲಿಡ್ಬೋದು ಇನ್ವಿಟೇಷನ್ ಪಲ್ಲಿಡ್ಬೋದು ಇನ್ವಿಟೇಷನ್ ಕೊರನೆಗೋಸ್ಕರನೇ ಟ್ಯೂಬ್ ಲೈಟ್ ಪಡ್ತೀನತ್ತ ఆయన కొరపుచింది నన్ను రగళిచ్చాను నంగ్లాగ్లే సంబంధ ఇచ్చి మర్రే ನಮ್ಮ ಇಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಬೇರೆ ಹಿಂದುಲು ನಮ್ಮ ಹಿಂದುಲೆ ಐಟ್ ರಡ್ಡು ಬಾತಾರೆ ಹೆಜ್ಜಿ ಅಂಚಿದ್ನ ಕಂತ್ರಿ ಬ್ಯಾರ್ಲೆಗ್ಲ ಆ ಗೋಪಾಲಕೃಷ್ಣ ದೇವರು ಸರಿಯಾದ ತೆಕ್ಕಾರದ ಜನತೆಗೆ ಯಾನೇ ಟ್ಯೂಬ್ ಲೈಟ್ ಪಡುತ್ತನೆಂದು ಪನ್ಪನೇನು ಗೊತ್ತು ಮಲ್ಪಲೆಕ್ಕ ಆ ಗೋಪಾಲಕೃಷ್ಣ ದೇವರು ಮಲ್ಪಾಡಂದು ಪನ್ಪನ ಪ್ರಾರ್ಥನೆ ಈ ಸಂದರ್ಭ ಪಂಡ್ರಲ್ಲ ಭಾರಿ ಸಂತೋಷ ಪಡೆಯೊಂದು ಪ್ರಾಯಶಃ ಜಾಸ್ತಿ ಪಾತರಂದೆ ನಮ್ಮ ಹಿಂದೂ ಸಮಾಜಕ್ಕೆ ಹೋರಾಟ ಮಲ್ತನಂಚಿದ್ನ ಸುಹಾಸನದ ಮಕ್ಕಳ ಕಳೆ ಒಂದ ಸುಹಾಸನಂಚಿದ್ನ ಜವನೇರು ಓಕೆ ಫೈನ್. ಬ್ರಹ್ಮ ಕಲಶೋತ್ಸವ ಆ ಒಂದು ವೇದಿಕೆಯಲ್ಲಿ ಮಾತನಾಡಿದಂತಹ ಹರೀಶ್ ಪೂಂಜಾ ಅವರು ಮುಸಲ್ಮಾನರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿಯನ್ನು ನಡೆಸ್ತಾರೆ. ಸುಹಾಸ ಹತ್ಯೆಯ ನಂತರ ನಡೆದಂತಹ ಮೊದಲ ವೇದಿಕೆಯಾಗಿತ್ತು ಅವರದು. ಸೊ ಇನ್ನೂ ಬರುವ ಎಲ್ಲ ವೇದಿಕೆಗಳು ಇದೇ ರೀತಿ ಆಗಿರುತ್ತೆ ಅನ್ನೋದನ್ನು ನಾವು ಊಹಿಸಲಿಕ್ಕೆ ಮಾತ್ರ ಇರುವಂಥದ್ದು. ಸೊ ಅದರಿಂದಾಗಿ ಇವತ್ತಿನ ಈ ಒಂದು ಟಾಪ್ ಅಪ್ಡೇಟ್ಸ್ಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.